ಚಿಕ್ಕಬಳ್ಳಾಪುರ ಗೌರಿಬಿದನೂರು ನಡುವೆ ಪೋಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶ್ರೀನಿವಾಸ ಸಾಗರ ಕೆರೆಯಲ್ಲಿ ಇತ್ತೀಚೆಗೆ ಹಲವರು ಮುಳುಗಿ ಸಾವನ್ನಪ್ಪುತ್ತಿರುವ ದುರ್ಘಟನೆಗಳು ಆಗಿಂದಾಗೆ ಸಂಭವಿಸುತ್ತಲೇ ಇವೆ. ರಂಜಾನ್ ಹಬ್ಬವನ್ನ ಮೊನ್ನೆ ತಾನೇ ಮುಗಿಸಿ ಹಬ್ಬದ ಸಂಭ್ರಮದಲ್ಲಿ ವಿಹಾರಕ್ಕಾಗಿ ಬೆಂಗಳೂರು ಮತ್ತು ದೇವನಹಳ್ಳಿ ಮೂಲದ 3-4 ಕುಟುಂಬಗಳು ಬಂದಿದ್ದು ಕೆರೆಗೆ ಪ್ರವೇಶ ಪಡೆಯುವ ದ್ವಾರದಲ್ಲಿಯೇ ಇರುವ ಹಳ್ಳಗಳಲ್ಲಿ ಇಳಿದು ಈಜಾಡುವ ಸಂದರ್ಭದಲ್ಲಿ ಒಬ್ಬರು ಮುಳುಗಿದ್ದು ಒಬ್ಬರನ್ನೊಬ್ಬರು ರಕ್ಷಿಸಲು ಮುಂದಾಗಿ ಸರಣಿಯಾಗಿ 3 ಜನ ಸಾವನ್ನಪ್ಪಿದ್ದು ಒಬ್ಬರ ಸ್ಥಿತಿ ಗಂಭೀರವಾಗಿದೆ. 41 ವರ್ಷದ ಇಮ್ರಾನ್, 42 ವರ್ಷದ ಬಶೀರ್ ಹಾಗೂ ಫರ್ಹೀನ್ ಬೇಗಂ ಎಂಬ ಮಹಿಳೆ ಸೇರಿದ್ದು ಇನ್ನೊಬ್ಬರ ಸ್ಥಿತಿ ಗಂಭೀರವಾಗಿದ್ದು ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದೆ. ವಿಷಯ ತಿಳಿದಿದ್ದಂತೆ ಅಮ್ಮ ಆಂಬ್ಯುಲೆನ್ಸ್ ಮತ್ತು ಸಿಬ್ಬಂದಿ ರಕ್ಷಣೆಗೆ ಧಾವಿಸಿದ್ದು ನೀರಿನಲ್ಲಿ ಮುಳುಗಿ ಗಂಭೀರ ಸ್ಥಿತಿಯಲ್ಲಿದ್ದ ವ್ಯಕ್ತಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸರ್, ನಮಗೆ ಕಾಲ್ ಸೆಂಟ್ರಿಂದ ಕರೆ ಬಂದಿತ್ತು. ಈ ಥರ ಶ್ರೀನಿವಾಸ ಸಾಗರದಲ್ಲಿ 3 ನೀರಿನೊಳಗಡೆ ಬಿದ್ದೋಗಿದ್ದಾರೆ, ಅರ್ಜೆಂಟಾಗಿ ಹೋಗ್ಬೇಕಂತ ಇನ್ಫಾರ್ಮ್ ಬಂತು. ಆವಾಗ 10 ನಿಮಿಷದೊಳಗಡೆ ಹೋಗಿ ನಾವು ಅಲ್ಲಿ ತೋಟದಲ್ಲಿರೋ ಕೆಲಸ ಮಾಡ್ತಾಯಿರೋ ಜನಗಳನ್ನೆಲ್ಲ ಕರೆಸ್ಕೊಂಡು ಮತ್ತೆ ಅವ್ರನ್ನ ದಡಕ್ಕೆ ರೆಸ್ಕ್ಯೂ ಮಾಡಿ ಆಮೇಲೆ ಅಲ್ಲಿಂದ 10-15 ನಿಮಿಷದ ಒಳಗಡೆ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ ಸರ್. ಆಮೇಲೆ ಅಲ್ಲಿಂದ ಎಮರ್ಜೆನ್ಸಿ ಎಲ್ಲ ಇದು ಮಾಡಿದ್ವಿ, ನಮ್ಮ ಕೈಯಲ್ಲಿ ಆಗಲಿಲ್ಲ. ಯಾವ ಥರ ಸಿಚುವೇಶನ್ ಅಂದರೆ ನೀರಲ್ಲಿ ಬಿದ್ದು ಎಲ್ಲ ಮಣ್ಣು ಸಮೇತ ಕುಡಿದು ಬಿಟ್ಟಿದ್ದಾರೆ ಅವರು 3 ಎಲ್ಲ ರೆಸ್ಕ್ಯೂ ಇದು ಮಾಡಿದ್ರೆ ಎಮರ್ಜೆನ್ಸಿ CPR ಮಾಡಿದ್ರೆ ಎಲ್ಲ ಒಂಥರ ಮಣ್ಣು ಆಚೆ ಬರ್ತಾ ಇದೆ. ಆದ್ರೂ ನಮ್ಮ ಕೈಯಲ್ಲಿ ಆಗಲಿಲ್ಲ. ಆದರೆ ಆಂಬುಲೆನ್ಸಲ್ಲಿ ತಗೊಂಡು ಹಾಕ್ಕೊಂಡು 10-15 ನಿಮಿಷದ ಒಳಗಡೆ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿಸಿ ಹಾಸ್ಪಿಟ್ಲಲ್ಲಿ ಮಗು ಒಂದು ಆಟ ಆಡೋಕ್ಕೆ ಬಿಟ್ಟಿದ್ದಾರೆ. ಅವರು ಆಟ ಆಡೋಕ್ಕೆ ಬಿಟ್ಟಿದ ತಕ್ಷಣ ಅವರು ನೋಡ್ಕೊಂಡಿದ್ದಾರೆ ಇಲ್ಲ ಗೊತ್ತಿಲ್ಲ, ಬಟ್ ಆ ಮಗು ಒಳಗಡೆ ಹೋಗಿದ ತಕ್ಷಣ ಇವರು ಒಬ್ಬೊಬ್ಬರೇ ಹೋಗಿ ರೆಸ್ಕ್ಯೂ ಮಾಡೋಣ ಅಂತ ಹೋಗಿ ಒಳಗಡೆ ಹೋಗಿ ಅವರು ಸಿಗಾಕೊಂಡು ಈ ಥರ ಪ್ರಾಣಾಪಾಯ ಜಾಸ್ತಿ ಆಗಿದೆ. ಶ್ರೀನಿವಾಸ ಸಾಗರ ಕೆರೆಗೆ HN ವ್ಯಾಲಿ ತ್ಯಾಜ್ಯ ನೀರನ್ನು ತುಂಬಿಸಿದ್ದು ಈ ಕೆರೆ ತುಂಬಾ ಆಳ ಇರೋದ್ರಿಂದ ಜೊತೆಗೆ ಹೂಳು ತುಂಬಿ ಹೋಗಿದ್ದು ನೀರಿಗೆ ಇಳಿದವರು ಹೊರಬರಲಾರದೆ ಸಾವನ್ನಪ್ಪುತ್ತಿರುವ ದುರ್ಘಟನೆಗಳು ಆಗಿಂದಾಗಲೇ ನಡೀತಲೇ ಇವೆ. ಸ್ಥಳೀಯರು ಎಚ್ಚರಿಸಿದ್ರೂ ಕಿವಿಗೊಡದೆ ಎಲ್ಲಿಂದಲೂ ಬರುವ ಪ್ರವಾಸಿಗರು ತ್ಯಾಜ್ಯ ನೀರು ಎಂಬ ಅರಿವಿಲ್ಲದೆ ನೀರಿನಲ್ಲಿ ಆಟವಾಡಲು ಇಳಿತಾರೆ. ಸ್ವಲ್ಪ ಆಯ ತಪ್ಪಿದ್ರೂ ಕೆರೆ ಆಳ ಇರೋದ್ರಿಂದ ರಕ್ಷಣೆ ಮಾಡೋದು ತುಂಬಾ ಕಷ್ಟ. ಕಳೆದ ವರ್ಷ 4 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಅದಕ್ಕೂ ಮುನ್ನ ತೆಪ್ಪವೊಂದು ಮುಳುಗಿ 3 ಜನ ಸಾವನ್ನಪ್ಪಿದ್ರು. ಕೆರೆ ಕೋಡಿ ಹೋಗುವಾಗ 2 ಮೃತಪಟ್ಟಿದ್ದು ಸರಣಿಯಾಗಿ ಸಾವುಗಳು ಸಂಭವಿಸುತ್ತಿವೆ. ಈಗಾಗಲೇ ಸಣ್ಣ ನೀರಾವರಿ ಇಲಾಖೆಯವರು ಕೆರೆಯೇರಿ ಮೇಲೆ ಫೆನ್ಸಿಂಗ್ ಹಾಕಿದ್ದಾರೆ. ಆದರೂ ಸಹ ಕೆರೆಯ ಅಕ್ಕಪಕ್ಕದಲ್ಲಿ ತೆರಳಿ ಈಜಾಡಲು ಹೋಗಿ ಅಮಾಯಕರು ಪ್ರಾಣ ಕಳೆದುಕೊಳ್ತಿದ್ದು ಕೆರೆಯ ಸುತ್ತಲೂ ಫೆನ್ಸಿಂಗ್ ಅಳವಡಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.